ವಿಷಯ ಏನಿದೆಯಲ್ಲ, ಹಬ್ಬ ಹರಿದಿನಗಳ ಆಚಾರ ವಿಚಾರ ಅಂತ, ಇದು ತುಂಬಾ ಗಹನವಾದಂತಹ ವಿಷಯ. ಇದನ್ನ ಒಂದೆರಡು ಮಾತುಗಳನ್ನಾಗ್ಲಿ 4 ನಿಮಿಷದಲ್ಲಾಗ್ಲಿ ಹೇಳಿ ಮುಗಿಸಿ ವಿಮರ್ಶೆ ಮಾಡುವಂತ ವಿಷಯ ಅಲ್ಲ. ಆದ್ರೂ ಕೂಡ ಒಂದು ಆಚರಣೆಯ ಹಿಂದೆ ಒಂದು ಚೌಕಟ್ಟನ್ನ ಹಾಕಿಕೊಂಡಿರ್ತಾರೆ. ಅದಕ್ಕೆ ನಾನು ಕೂಡ ಬರ್ತಡೆ. ಹಾಗಾಗಿ ಅಲ್ಪಜ್ಞಳಾದ ನಾನಿವತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟಿಗೆ ಸಂಕ್ಷಿಪ್ತವಾಗಿ ಈ ವಿಷಯವನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಖಂಡಿತ ಮಾಡ್ತಾ ಇದ್ದೀನಿ. ಈ ಒಂದು ಹಬ್ಬ ಹರಿದಿನಗಳ ಆಚಾರ ಯಾವಾಗ್ಲಿಂದ ಶುರು ಆಯ್ತು, ಎಲ್ಲಿಂದ ಬಂತು, ಯಾತಕ್ಕಾಗಿ ಶುರು ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ಮನಸ್ಸಿನಲ್ಲಿ ಅದೊಂದು ತುಮುಲ ನಡೆದಿರುತ್ತೆ. ಇದು ಒಂದು ಡೊಂಬಾಚಾರನ ಅಂತ ಕೂಡ ಕೆಲವರಿಗೆ ಅನ್ಸುತ್ತೆ. ಖಂಡಿತ ಇಲ್ಲ. ಪ್ರತಿ ಒಂದು ಹಬ್ಬ ಹರಿದಿನಗಳ ಹಿಂದೆ ಅದರ ಕೂಡ ಅರ್ಥ ಆಗಿದೆ. ಯಾಕೆಂದ್ರೆ ಇದು ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಿರೋ ಒಂದು ಧರ್ಮ, ಕರ್ತವ್ಯದ ಪಾಲನೆಯನ್ನು ಮಾಡಿ ಹೀಗೆ ಅಂತ ಹೇಳಿ. ಯಾತಕ್ಕೋಸ್ಕರ ಹಬ್ಬ ಹರಿದಿನ ಮಾಡ್ಲಿಕ್ಕೆ ಹಾಕ್ಬಿಟ್ಟಿದ್ದಾರೆ? ಯಾತಕ್ಕೆ ಅಂತ ಹೇಳಿದ್ರೆ ಪಂಚಭೂತಗಳಿಂದ ಈ ಜೀವನ ನಡೆಯುತ್ತೆ ಅಲ್ವಾ. ಯಾವುದೇ ಒಂದು ನಮ್ಮ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮವೇ ಪುನಾದಿ. ಅದ್ರಲ್ಲಿ ನಮ್ಗೆ ಅಚಲವಾದ ನಂಬಿಕೆ ಇದೆ ಅಲ್ವಾ. ಈ ಸನಾತನ ಧರ್ಮ ನಮ್ಗೆ ಏನ್ ಹೇಳ್ಕೊಡ್ತೀವಿ? ವಿಧೇಯರಾಗಿ ಯಾರಿಂದ ನಾವು ಪ್ರಯೋಜನವನ್ನ ಪಡಿತೀವೋ ಅವರಿಗೆ ಯಾವಾಗಲೂ ಕೃತಜ್ಞರಾಗಲಿ ಅಂತ ನಮ್ಗೆ ಸನಾತನ ಧರ್ಮ, ನಮ್ಮ ತಂದೆ ತಾಯಿ ಕೂಡ ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಈ ದೀಪಾವಳಿ ಹಬ್ಬದ ದಿವಸ ಕೂಡ ಪ್ರತಿಪದೇ ದಿವಸ ನಮ್ಮ ತಾಯಿ ನಮ್ಗೆ ಹೇಳ್ತಾ ಇದ್ರು, ಇವತ್ತಿನ ದಿವಸ ವರ್ಷದ ತೊಡಕು ಅಂತಾರೆ, ಇವತ್ತು ಯಾರ ಹತ್ರನೂ ಬಯಸ್ಕೊಳ್ಬಾರ್ದು, ತುಂಬಾ ವಿಧೇಯರಾಗಿ ವಿಧೇಯವಂತರವಾಗಿ ನಡ್ಕೊಳ್ಬೇಕು. ಅದೇ ತರ ನಿಮ್ಗೆ ಯಾರ್ಯಾರಿಂದ ಆಶೀರ್ವಾದ ಸಿಗುತ್ತೋ ಅದು ವರ್ಷವಿಡೀ ಕಾಯುತ್ತೆ ಅಂತ. ನಮ್ಮ ತಂದೆ ವಿಶ್ವಾಸ ಮುರಿತರ ಶಿಖರಪತಿಗಳು ಅವ್ರ ಹತ್ರ ಆವತ್ತಿನ ದಿವಸ ಬಯಸ್ಕೊಳ್ಬಾರ್ದು ಅಂದ್ರೆ ನಾವ್ ಎಷ್ಟು ವಿಧಿಯಂತರವಾಗಿ ನಡ್ಕೊಳ್ತಾ ಇದ್ವಿ ಅನ್ನೋದನ್ನ ಊಹಿಸ್ಕೋಬಹುದು. ಆ ಮಾತೆ ಆವತ್ತಿನ ದಿವಸ ನಮಗೆ ಜೀವನದ ಉದ್ದಕ್ಕೂ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಆ ಬಾಲ್ಯದಲ್ಲಿ ನಮ್ಗೆ ಅದು ಅರ್ಥವಾಗ್ತಾ ಇರ್ಲಿಲ್ಲ, ಈವಾಗಲೂ ಅರ್ಥವಾಗ್ತಾ ಇದೆ. ಆ ವಿಷಯದಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಸನಾತನ ಧರ್ಮ ನಮಗೆ ಕೃತಜ್ಞತೆಯನ್ನ ಪಂಚಭೂತಗಳಿಗೆ ಕೃತಜ್ಞರಾಗಲಿ ಅಂತ ಹೇಳಿದ್ರು. ಹಾಗಿದ್ರೆ ಪಂಚಭೂತಗಳಿಗೆ ಕೃತಜ್ಞತೆಯನ್ನು ಹೇಗೆ ಅರ್ಪಿಸೋದು? ಬರೀ ಒಂದು ಥ್ಯಾಂಕ್ಸ್ ಹೇಳಿದ್ರಾಗತ್ತಾ? ಅದನ್ನ ಹೇಳೋದು ಹೇಗೆ ಅಂತ ವಿಚಾರ ಮಾಡಿದಾಗ, ಸತ್ವಯುಗದಲ್ಲಿ ಮಹಾ ಋಷಿ ಮುನಿಗಳು ಇರ್ತಾ ಇದ್ರು. ಅತ್ರಿ, ಅಗಸ್ತ್ಯ ಅಂತ ಸಪ್ತರ್ಷಿಗಳಿರ್ತಾ ಇದ್ರು. ಅವರು ವೇದವನ್ನು ಬಲ್ಲವರಾಗಿದ್ರು. ಅವರು ಏನ್ ಮಾಡ್ತಾ ಇದ್ರು? ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಆ ಒಂದು ಯಜ್ಞ ಯಾಗಾದಿಗಳ ಹವಿರ್ಭಾಗವನ್ನ ಆ ಭಗವಂತನಿಗೆ, ಪಂಚಭೂತಗಳನ್ನು ಅಧೀನದಲ್ಲಿ ಇಟ್ಕೊಂಡಿರೋ ಭಗವಂತನಿಗೆ ಅದನ್ನ ಅರ್ಪಿಸಿ ಅವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ರು. ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಎಲ್ಲ ಆಗ್ತಾ ಇತ್ತು. ಜೀವನ ಸುರಳಿತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಸತ್ವಯುಗದ ಕೃತ ತ್ರೇತಾಯುಗದಲ್ಲಿ ಕೂಡ ನಡೆದು ಬಂತು, ದ್ವಾಪರದಲ್ಲಿ ಕೂಡ ನಡೆದು ಬಂತು. ಅದು ಕಾಲಕ್ಕೆ ತಕ್ಕಂತೆ ಯುಗ ಪರಿವರ್ತನೆ ಆದವಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬಂದ್ರು ಆ ವೃತ ನಡ್ಕೊಂಡೇ ಬಂತು. ನಮ್ಮ ಕಲಿಯುಗ ಸ್ಟಾರ್ಟ್ ಆದವಾಗ ಏನಾಯ್ತು? ಕಲಿಯುಗ ಪ್ರಾರಂಭವಾದವಾಗ ಸಾಮಾನ್ಯವಾಗಿ ಮನುಷ್ಯನ ಒಂದು ಮನೋಧರ್ಮ ಪರಿವರ್ತನೆ ಆಗ್ತಾ ಬಂತು. ಸತ್ವಯುಗದಲ್ಲಿ ಮಂತ್ರಯುಗ ಇತ್ತು, ನಂತರ ತಂತ್ರಯುಗ ಶುರುವಾಯ್ತು, ಆಮೇಲೆ ಇದನ್ನ ಯಂತ್ರಯುಗ ಅಂತ ಕರೀತಾರೆ. ಇದರಲ್ಲಿ ಮಾನವ ಏನ್ ಮಾಡಕ್ ಶುರು ಮಾಡ್ದ? ಮಂತ್ರ ತಂತ್ರ ಎಲ್ಲ ಬೇಡ, ನಾವು ಯಂತ್ರದಿಂದಲೇ ನಮ್ಮ ಮೇಧಾವಿ ತಂದಿಂದಲೇ ಎಲ್ಲವನ್ನೂ ಪಡ್ಕೊಳ್ಬೋದು. ಹಾಗಾಗಿ ನೀವೇನು ಯಜ್ಞಯಾಗಾದಿಗಳನ್ನು ಮಾಡೋ ಅಗತ್ಯ ಇಲ್ಲ, ನಮ್ಮಲ್ಲೇ ಶಕ್ತಿ ಇದೆ ಅಂತ ಭಾವಿಸ್ತಾ ಹೋದ. ಅದು ಒಂದು ಉದ್ದಟ ಪ್ರವೃತ್ತಿನ ಅಂತ ಒಂದು ವಿಷಯ ಬಂದಾಗ ಅದು ಖಂಡಿತ ಉದ್ದಟ ಪ್ರವೃತ್ತಿ ಅಂತ ನಾನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಲಿಯುಗದ ಮಾನವ ತುಂಬಾ ಮೇಧಾವಿ, ಅದನ್ನ ಯಾರು ಬೇಕಾದ್ರೂ ಒಪ್ಪಿಕೊಳ್ಳಲೇಬೇಕು. ಯಾಕೆಂದ್ರೆ ಮಾನವ ತನ್ನ ಮೇಧಾವಿತ್ವದಿಂದ ಚಂದ್ರಲೋಕಕ್ಕೂ ಕಾಲಿಟ್ಟು ಬಂದಿದ್ದಾನೆ ಈ ದಿವಸ. ಅದು ನಮ್ಗೆ ಜೀವಂತ ಉದಾಹರಣೆ ಕೂಡ. ಹಾಗಿದ್ರೆ ನಾವು ನಮ್ಮ ಕೃತಜ್ಞತಾ ಭಾವನೆಯನ್ನು ಮರ್ತು ಬಿಡ್ಬೋದಾ? ಖಂಡಿತ ಇಲ್ಲ, ಆ ತರ ಮಾಡಬಾರ್ದು. ಅದರಿಂದಾಗಿ ನಮ್ಮ ಹಿರಿಯರಿಗೆ ಏನ್ ಅನ್ಸ್ಲಿಕ್ಕೆ ಶುರು ಆಯ್ತು, ಈ ಜನರನ್ನು ಹೇಗಪ್ಪ ಹಾದಿ ತರೋದು, ಇವ್ರಿಗೆ ಹೇಗೆ ಹೇಳೋದು, ಈ ಕೃತಜ್ಞತಾ ಭಾವನೆಯನ್ನು ಮರೆಯಬೇಡಿ, ಪಂಚಭೂತಗಳಿಗೆ, ಈ ಪಂಚಭೂತಗಳನ್ನ ಅಧೀನದಲ್ಲಿ ಇಟ್ಕೊಂಡಿರುವ ಆ ಪರಮಾತ್ಮನಿಗೆ, ಆ ಒಂದು ಸೂಪರ್ ಪವರ್ಗೆ ನಾವು ಯಾವಾಗಲೂ ಕೃತಜ್ಞರಾಗಿರೋಣ. ಅದರಿಂದ ನಮ್ಮ ಜೀವನ ಸುರಳಿತವಾಗಿರ್ಲಿ ಅಂತ ಅಪೇಕ್ಷೆ ಪಟ್ಟಾಗ ಅವ್ರು ಏನ್ ಮಾಡಿದ್ರು? ಅವ್ರು 1-2 ಸತಿ 2 ಸತಿ 3 ಸತಿ ಅಲ್ಲ, ಅದನ್ನ ಯಾಕೆ ಅಂತ ಹೇಳಿದ್ರೆ ಅವ್ರು ನಮಗೆ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ, ಈ ಹಬ್ಬದ ದಿವಸ ಈ ದೇವರ ಪೂಜೆ ಮಾಡಿ, ಆ ದೇವರಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕರಿಸಿ ಅವರಿಗೆ ನೀವು ಒಂದು ಕೃತಜ್ಞತಾ ಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಆ ಹಬ್ಬ ಹರಿದಿನಗಳ ಚೌಕಟ್ಟನ್ನ ನಿರ್ಮಿಸ್ಬೇಕಾದ್ರೆ ಅವರು ಎಷ್ಟೇ ಥಿಂಕ್ ಮಾಡಿರ್ಬೋದು,
ಯಾಕೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯದ್ಯದಾಚರತಿ ಶ್ರೇಷ್ಠ ಸ್ತಬ್ಧದೇವೇ ತರೋ ಜನಃ ಸ ಯತ್ ಪ್ರಮಾಣಂ ಕುರಿತೆ ಲೋಕಸ್ತದನು ವರ್ತತೆ ಅಂತ ಇದೆ. ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಈ ಶ್ರೇಷ್ಠರು ಹಿರಿಯರು ಹೇಗೆ ನಡ್ಕೊಳ್ತಾರೆ ಅದೇ ತರ ಎಲ್ಲರೂ ನಡ್ಕೊಳ್ತಾರೆ. ಅದು ಅವರಿಗೂ ಗೊತ್ತಿತ್ತು, ನಮ್ ಹಿರಿಯರಿಗೆ. ಹಾಗಾಗಿ ಅವರು ಒಂದೆರಡು ಸರ್ತಿ ಅಲ್ಲ, ಬಾರಂಬಾರ ಅದನ್ನ ಯೋಚನೆ ಮಾಡಿ ಇದು ನಾವು ಮಾಡ್ತಿರೋದು ಸರಿನಾ ಅಂತ ಮಾಡಿ ಅದಕ್ಕೆ ಪ್ರಮಾಣಬದ್ಧವಾಗಿ ನಮಗೊಂದು ಹಬ್ಬದ ಚೌಕಟ್ಟನ್ನ ಹಾಕೊಟ್ರು. ಹಬ್ಬ ಹರಿದಿನಗಳ ಆಚಾರ ವಿಚಾರಗಳನ್ನ ಹೇಳ್ಕೊಟ್ರು. ಹೇಗೆ ಹೇಳಿದ್ರು? ಋತುಮಾನಕ್ಕನುಸಾರವಾಗಿ ಹೇಳ್ಕೊಟ್ರು. ಮಾನವನ ಶರೀರಕ್ಕೆ ಧಕ್ಕೆ ಬರದಲೇ ಇರೋ ತರ, ನಮ್ಮ ಆರೋಗ್ಯಕ್ಕೆ ಹಾನಿ ಆಗದಲೇ ಇರೋ ತರ ಆ ಒಂದು ಆಚಾರ ವಿಚಾರಗಳನ್ನ ಚೈತ್ರ ಮಾಸದಿಂದ ಹಿಡಿದು ಫಾಲ್ಗುಣದವರೆಗೂ ಹಾಕೊಟ್ರು. ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಬಂದಾಗ ಏನ್ ಮಾಡಿದ್ರು? ಎಳ್ಳಪ್ಪ ಅಂತ ಕರೆದ್ರು. ಯಾಕೆ ಅಂತ ಹೇಳಿದ್ರೆ ಎಳ್ಳು ತಿನ್ನಿ, ಎಳ್ಳು ಹಚ್ಚಿ ಯಾಕೆ ಹೇಳಿದ್ರು? ಆ ಶೀತಕಾಲದಲ್ಲಿ ಮಾನವ ಶರೀರಕ್ಕೆ ಊರ್ಜತೆ ಅವಶ್ಯಕತೆ ಇದೆ. ಹಾಗಾಗಿ ಆ ಋತುಮಾನಕ್ಕನುಸಾರವಾಗಿ ಪ್ರತಿಯೊಂದನ್ನು ಮಾಡಿ ಬಂದಿದ್ದಾರೆ. ನಮ್ಮ ಪೂರ್ವಜರು ತುಂಬಾ ಬುದ್ಧಿವಂತರು. ಅವರನ್ನ ಅನುಸರಿಸಬೇಕಾಗಿರೋದಂತೂ ನಾವು ಕರ್ತವ್ಯ ಬದ್ಧರಾಗಿ ಅವರನ್ನ ಅನುಸರಿಸಲೇಬೇಕು ಅಂತ ನನಗೆ ನನ್ನ ಮನಸ್ಸಿನಿಂದನೂ ಅನ್ಸುತ್ತೆ. ಹಾಗೆ ಮುಂದೆ ಪ್ರತಿಯೊಂದು ಹಬ್ಬಗಳಿಗೆ ಬರ್ತಾ ಬರ್ತಾ ಗಣೇಶನ ಹಬ್ಬ ಬಂದಾಗ ಮೋದಕ ಮಾಡಿ ತಿಂದು ಕಜ್ಜಾಯ ತಿಂದ್ಬಿಟ್ರೆ ಹಬ್ಬ ಆಗೋಯ್ತಾ? ಗಣೇಶನ ಹಬ್ಬ ಖಂಡಿತ ಇಲ್ಲ. ಆ ಗಣೇಶನ ಹಬ್ಬದ ಹಿಂದೆ ಒಂದು ಕೂಡ ಅರ್ಥ. ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ತತ್ವ ಇದೆ ಈ ಸನಾತನ ಧರ್ಮದಲ್ಲಿ. ಗಣೇಶನ ಆಚಾರ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಗಣೇಶನ ಹಬ್ಬಕ್ಕೆ ಒಂದು ಅರ್ಥ. ಹಾಗೆ ನವರಾತ್ರಿ ಬರುತ್ತೆ, ನವದುರ್ಗಿಯರ ಪೂಜೆ ಮಾಡ್ತೀವಿ. ಯಾತಕ್ಕೋಸ್ಕರ ನವದುರ್ಗಿಯರ ಪೂಜೆ ಮಾಡ್ತೀವಿ? ನವದುರ್ಗಿಯರ ಶಕ್ತಿ ನಮಗೆ ಬೇಕು, ಆಕೆಯನ್ನು ಪ್ರಸನ್ನ ಮಾಡ್ಕೊಳ್ಬೇಕು ಅಂತ. 9 ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ನವದುರ್ಗಿಯರನ್ನು ಪೂಜೆ ಮಾಡ್ಬಿಟ್ರೆ ನವರಾತ್ರಿ ಆಗೋಯ್ತಾ? ಖಂಡಿತ ಇಲ್ಲ. ನವರಾತ್ರಿಗೆ ಸಾರ್ಥಕತೆ ಯಾವಾಗ ಸಿಕ್ಕತ್ತೆ? ನಾವು ನವವಿಧ ಭಕ್ತಿಯಿಂದ ಆ ಭಗವತಿಯ ಆರಾಧನೆ ಮಾಡಿ ಆಕೆಯ ಒಂದು ವಿಶೇಷ ಶಕ್ತಿಯನ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನವದುರ್ಗಿಯರ ತರ ಶಕ್ತಿಯುತವಾಗಿ ನಾವು ನಮ್ಮ ಸಂಸಾರವನ್ನು ನಡೆಸಿದಾಗ ನಾವು ನವರಾತ್ರಿ ಒಂದು ನವರಾತ್ರಿ ಹಬ್ಬದ ಸಾರ್ಥಕತೆ. ಹಾಗೆ ಮುಂದೆ ದೀಪಾವಳಿ ಹಬ್ಬ ಬರುತ್ತೆ. ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಹೇಗೆ ಹೇಳ್ತಾರೆ? ದೀಪವನ್ನು ಹೇಗೆ ಹಚ್ಚೋದು? ಎಲೆಕ್ಟ್ರಿಸಿಟಿ ಬಲ್ಬ್ ಹಾಕಿ ಸ್ವಿಚ್ ಹಾಕ್ಬಿಟ್ರೆ ಒಂದು ದೀಪದಿಂದ ಒಂದು ದೀಪ ಅಂಟ್ಕೊಳತ್ತ? ಇಲ್ಲ. ನಮ್ಮ ಹಿರಿಯರು ಏನ್ ಹೇಳಿದ್ರು? ತುಪ್ಪದ ದೀಪ ಹಚ್ಚಿ ಅಥವಾ ಎಣ್ಣೆ ದೀಪನಾದ್ರೂ ಹಚ್ಚಿ. ಯಾಕೆ? ದೀಪದಿಂದ ದೀಪ ಅಂಟ್ಕೊಳತ್ತೆ. ಅವಾಗ ಎಲೆಕ್ಟ್ರಿಸಿಟಿ ಬಲ್ಬಿಂದ ಒಂದ್ ಬಲ್ಬ್ ಮಾಡಿದ್ರೆ ಆಗಲ್ಲ. ಅದಕ್ಕೆ ನಿಮಗೆ ಒಂದು ವೈರ್ ಕನೆಕ್ಷನ್ ಬೇಕಾಗತ್ತೆ. ಇವಾಗ ಜ್ಯೋತ ಜಗಾತೆ ಚಲೋ ಪ್ರೇಮಕ್ಕೆ ಗಂಗಾ ಬಹಾತೆ ಚಲೋ ಅಂತ ಎಂಥ ಸುಂದರವಾದಂತಹ ಆ ಒಂದು ಹಾಗಿದ್ದರೆ ನಾವು ಬರೀ ಜ್ಯೋತಿಗಳನ್ನು ಹಚ್ಚಿಬಿಟ್ರೆ ದೀಪಾವಳಿ ಆಗ್ತಿತ್ತ? ಇಲ್ಲ. ದೀಪಾವಳಿ ಹಬ್ಬದ ಸಾರ್ಥಕತೆ ಬರೋದು ಯಾವಾಗ? ಜ್ಞಾನ ಜ್ಯೋತಿ ನಮ್ಮ ಆತ್ಮದಲ್ಲಿ ಬೆಳಗ್ಬೇಕು. ಅದು ನಿಜವಾದ ದೀಪಾವಳಿ. ಆ ದೀಪಾವಳಿ ಆ ಆತ್ಮ ಜ್ಯೋತಿಯನ್ನ ಇವತ್ತು ನಾವು ಬೆಳಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಹೇಗಿದೆ? ನಮ್ಮ ಗುರುಮಾತೆ ಉಷಮ್ಮ ಅವರು ಗೀತೆ ಅನ್ನುವಂಥ ಪ್ರಣತಿಯನ್ನು ಹಿಡ್ಕೊಂಡು ನಿಂತಿದ್ದಾರೆ. ಆ ಉಷಮ್ಮ ಕೈಯಲ್ಲಿ ಇರುವಂತಹ ಗೀತೆ ಅನ್ನೋ ಪ್ರಣತಿ ಪ್ರಜ್ವಲಿತವಾಗಿ ಬೆಳಗ್ತಾ ಇದೆ ಅಲ್ವಾ? ನಾವು ಶಿಷ್ಯವರ್ಗದ ಕರ್ತವ್ಯ ಏನು ಹಾಗಿದ್ರೆ ಆ ಜ್ಯೋತಿಯಿಂದ ನಾವು ಜ್ಯೋತಿಯನ್ನು ಬೆಳಗಿಸ್ಕೊಂಡು ನಮ್ಮ ಆತ್ಮ ಜ್ಯೋತಿ ಅದರ ಜೊತೆಗೆ ಅಂಟಿದಾಗ ಉಷಾಮ್ಮ ಅವರು ಇವತ್ತಿನ ಸಂಭ್ರಮಾಚರಣೆ ಮಾಡಿ ಇದರಲ್ಲಿ ಈ ತರ ನಡ್ಕೊಳ್ಳಿ ಅಂತ ಒಂದು ಚೌಕಟ್ಟನ್ನು ಹಾಕೊಟ್ಟಿದಾರಲ್ಲ, ಅದಕ್ಕೆ ಒಂದು ನಿಜವಾದ ಸಾರ್ಥಕತೆ ಸಿಗತ್ತೆ. ನಮ್ಮ ಆತ್ಮಜ್ಯೋತಿಯೂ ಬೆಳಗತ್ತೆ, ದೀಪಾವಳಿ ಹಬ್ಬವೂ ಸಡಗರದಿಂದ ಆಗತ್ತೆ. ನಾವು ಪ್ರತಿಯೊಂದು ಹಬ್ಬ ಹರಿದಿನಗಳ ಹಿಂದೆ ಇರೋ ಗೂಢಾರ್ಥವನ್ನ ತಿಳ್ಕೊಂಡು ಭಗವದ್ಗೀತೆಯ ಸಾರವನ್ನ ಹೇಳ್ಕೊಡ್ತಾ ಇರುವಂತ ಗುರುಮಾತೆ ಸಿಕ್ಕಿರುವಾಗ ಅದರ ಒಂದು ಫಲವನ್ನು ಪೂರ್ಣವಾಗಿ ಪಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ದಿವಸ ದೀಪಾವಳಿ ಹಬ್ಬದ ದಿವಸ ನಾವು ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥನೆ. ನಾನು ಕೂಡ ಆ ಸಂಕಲ್ಪವನ್ನು ಮಾಡ್ತೀನಿ. ಹೇಗೆ ನಾವು 50, 60, 70, 80 ದಾಟಿದ ಶಿಷ್ಯ ವೃಂದ ಇದೆ ಉಷಮ್ಮ ಅವರಿಗೆ. ಉಷಮ್ಮ ಅವರು ಏನಾದ್ರು ಒಂದು ಪ್ರಶ್ನೆಯನ್ನು ಕೇಳಿದಾಗ ನಾನು ಅಂತ ಕೈ ಎತ್ತುತ್ತೀವಿ. ನಾವು ಅವರ ಶಿಷ್ಯ ವೃಂದದಲ್ಲಿ ಮಕ್ಕಳಾಗ್ಬಿಡ್ತೀವಿ. ಅಷ್ಟು ಪ್ರೀತಿಯಿಂದ ಆ ಮಾತೆ ನಮಗೆ ಗೀತಾಮೃತವನ್ನು ಹೇಳ್ಕೊಡ್ತಾರೆ. ನಾನು ಇಷ್ಟು ಹೇಳ್ಬಿಟ್ಟು ಇವತ್ತಿನ ಒಂದು ಸಮಯದ ಒಂದು ಚೌಕಟ್ಟು ನನಗೂ ಇದೆ, ಅದಕ್ಕೆ ನಾನು ಬದ್ಧಳಾಗಿರ್ಬೇಕು. ಹಾಗಾಗಿ ನನ್ನ ಮಾತಿಗೆ ಇಲ್ಲಿ ವಿರಾಮವನ್ನು ಸಲ್ಲಿಸಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.